ಅವ್ರಿಗೆ ಏನಿವತ್ತು ನನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷ ಮಾಡೋದಕ್ಕೋಸ್ಕರ ಭೋವಿ ಸಮಾಜ ಜಿಲ್ಲಾಧ್ಯಕ್ಷ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಮತ್ತೆ ನಮ್ಮ ರಾಮು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮು ಅವರು ಆವತ್ತೇ ವಿಶ್ ಮಾಡಿದ್ರು. ಅಣ್ಣ ಬರ್ತೀವನ ಅಂತ ಹೇಳಿದ್ರು. ಬಟ್ ಅವ್ರ ಕಾರಣಕ್ಕೆ ಬರೋಕ್ಕಾಗಲ್ಲ. ಅವತ್ತು ಮೊದಲೇ ವಿಶ್ ಮಾಡಿದ್ರೆ ಅವ್ರ ಧನ್ಯವಾದಗಳು. ಏನು ಇವತ್ತು ನನ್ನ ಜಿಲ್ಲಾಧ್ಯಕ್ಷ ಆದ್ಮೇಲೆ ಒಂದು ತಿಂಗಳಾಗ್ತಾ ಇದೆ. ಒಂದು ತಿಂಗಳಿಂದ ಸತತವಾಗಿ ದಿನಾನು ನಮ್ಗೆ ಏನೋ ಒಂದು ಸನ್ಮಾನ ಮಾಡ್ತಾರೆ. ಏನ್ ಬೋರ್ಡ್ ಚೇರ್ಮನ್ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಸನ್ಮಾನ ಮಾಡ ನಾವು ಯಾಕಂದ್ರೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾವು ಒಂದು ಗ್ರಾಮ ಮಟ್ಟದಿಂದ ಎಲ್ಲಾ ಸಮಾಜದವ್ರನ್ನ ಯಾವ್ದಾದ್ರು ನ್ಯಾಯ ಪಂಚಾಯತಿ ಬಂದ್ರೆ ಗಲಾಟೆ ಬಂದ್ರೆ ಅವ್ರು ಇಬ್ರು ಕುಳಿಸಿ ಎಲ್ಲಾ ಸಮಾಜದವ್ರನ್ನ ಒಗ್ಗೂಡ್ಕೊಂಡು ಬಂದಿರ್ತಕ್ಕಂಥ ಒಂದು ಕೀರ್ತಿ ನಮ್ಗೆಲ್ಲ ಮುಳಬಾಲ್ ತಾಲೂಕು ಸಮಾಜ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅದೇ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರಾಮಣ್ಣ ಹೇಳಿದ ಯಾವತ್ತೂ ಅಧ್ಯಕ್ಷ ಮಾಡೋದಕ್ಕೆ ಅಲ್ಲಿ ನಮ್ಮ ಮಂಗಮ್ಮಕ್ಕ ಜಿಲ್ಲಾ ಅಧ್ಯಕ್ಷರಾಗಿದ್ರು. ಆಯಮ್ಮನು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಮತ್ತೆ ಬೇತ್ಮಂಗ್ಲ ನಾರಾಯಣ ಸ್ವಾಮಿ ಶಾಸಕರು ಅವರು ಅಧ್ಯಕ್ಷರಾಗಿದ್ರು. ಮತ್ತೆ ಶ್ರೀಕೃಷ್ಣನವರು ಅಧ್ಯಕ್ಷ ಆಗಿದ್ರು. ದೊಡ್ಡವರು ಇದ್ರು. ಅವರೆಲ್ಲ ಸೇರಿ ಇವತ್ತು ನಾನು ಮೊದಲಿಂದ ನಮ್ಮನ್ನ ಜೊತೆ ಕೂಡ್ಕೊಂಡು ನಮ್ಮ ಬೆಂಬಲ ಕೊಟ್ಕೊಂಡು ಬಂದಿದೆ. ಇವತ್ತು ನೀವು ಇರಬೇಕು ಅಂತ 6 ತಾಲೂಕು ಸರ್ವಾನುಮತದಿಂದ ನಾನು ಅಧ್ಯಕ್ಷ ಮಾಡೋದಕ್ಕೋಸ್ಕರ ನನಗೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ ಮೊದಲು ನಮ್ಮ ಸರ್ದಾರ್ ಸಾಹೇಬ್ ಅವರು ಜಿಲ್ಲಾ ತಾಲೂಕ್ ಪಂಚಾಯತಿ ನಮ್ಮ ಅಧ್ಯಕ್ಷರಾಗಿದ್ರು. ಅವರು ಕೂಡ ಮಾಜಿ ಅಧ್ಯಕ್ಷರು. ಅವ್ರು ಕೂಡ ಇವತ್ತು ನಮ್ಮ ಸಿದ್ದನಹಳ್ಳಿ ಶೇಖರು ನಮ್ಮ ರಾಮಣ್ಣ ಮತ್ತೆ SFI ಶಿವರ ಜೊತೆ ಅವ್ರು ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ. ಅವರು ತಾಲೂಕ್ ಪಂಚಾಯತಿ ನಾನು ಅಧ್ಯಕ್ಷದ ಒಳ್ಳೆ ಸೇವೆ ಮಾಡಿರ್ತಕ್ಕಂಥವ್ರು. ಅದೇ ವಿಶೇಷ ಏನಂದ್ರೆ ಇದೇ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀನಿವಾಸ್ ಗೌಡ್ರ ಕಾಲದಿಂದ ಸರ್ದಾರ್ ಸಾಹೇಬ್ ಅವರು ಕಾಂಗ್ರೆಸ್ ಅಲ್ಲಿ ಆಲಂಗೂರು JDS ಅಲ್ಲಿ ಇದ್ರು ಕೂಡ ಒಂಥರ ಅಣ್ಣತಮ್ಮಂದಿದ್ದಂಗೆ ನಮ್ಗೆ ರಾಜಕೀಯದಲ್ಲಿ ನಮ್ಮ ಪೂಜ್ಯ ಗುರುಗಳು ಆಲಂಗೂರು ಶ್ರೀನಿವಾಸ್ ಗೌಡ್ರು. ಬಟ್ ಕಾರಣದಿಂದ ಅವ್ರು ತಪ್ಪಿಸಿದ್ರು, ಇನ್ನೊಬ್ರು ತಪ್ಪಿಸಿದ್ದಾರೆ. ಭಗವಂತ ನಮ್ಮ ಬರೆದಿರೋದು, ಇನ್ನೊಬ್ರು ದೋಷಣೆ ಮಾಡೋದು ಬೇಕಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಸಿದ್ದನಹಳ್ಳಿ ಶೇಖರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ದೊಡ್ಡ ಫಂಕ್ಷನ್, ದೊಡ್ಡ ಸ್ಟ್ರೈಕ್, ಗಲಾಟೆ ಆಡತಕ್ಕ ಅವರು ಹಿಂದ್ಗಡೆ ಎಲ್ಲೇ ಇದ್ರು ಕೂಡ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ರು. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು. ಇವಾಗ ಅವರು ಒಂದು ದಿಕ್ಕು ತಡವಾಗಿ ಬಂದ್ರು ಕೂಡ ನಮ್ಗೆಲ್ಲೇ ಇದ್ರು ಕೂಡ ನಮ್ಮ ಸಮಾಜದಲ್ಲಿ ಬಂದಾಗ ಅಣ್ಣ ಯಾರ ಇದ್ರೆ ಅಲ್ಲ ಗಲಾಟೆ ಇದ್ರೆ ಅಲ್ಲೇ ಪ್ರಾಬ್ಲಮ್ ಸಾಲೋಣ ಅಂತ ಹೇಳ್ತಾರೆ. ಅವರು ಅಷ್ಟೇ ಅವರು ಎಲ್ಲಾ ಸಮಾಜದನ್ನು ಒಗ್ಗೂಡ್ಕೊಂಡು ನಾವು ಹೋಗ್ಬೇಕಣ್ಣ, ಗಲಾಟೆ ಬಂದ ತಕ್ಷಣ ಕಂಪ್ಯೂಟರ್ ಒಂದ್ ಸೈಡ್ ಹೋಗೋದು ಬೇಡ ಅಂತ ಕೂಡ ನಮ್ಗೆ ಕಿವಿ ಮಾತು ಹೇಳಿರ್ತಾರೆ. ಅದರಿಂದ ಏನು ರಾಮಣ್ಣ ಅವರು ನಾವು ಸುಮಾರು 25 ವರ್ಷ ಮೊದಲೇ ನಾವು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಿರ್ತಕ್ಕಂಥ ಅವರನ್ನ ನಾಗಮೋಹನ್ ದಾಸ್ ಅಣ್ಣ ಅವ್ರು ನಮ್ಮ ಪೂಜೆ ಗುರುಗಳವರು. ಅವ್ರ ಎಲೆಕ್ಷನ್ ಇದ್ದಾಗ ಅವ್ರಿಗೆ ವೋಟ್ ಮಾಡಿದ್ವಿ ನಾವು. ಯಾಕಂದ್ರೆ ಇಲ್ಲಿದ್ರು ಕೂಡ 1000 ಜನ ಇದ್ರೆ ಏನಪ್ಪ ಗೋಪಾಲ್ ಚೆನ್ನಾಗಿದ್ದಪ್ಪ ಅಂತ ಕೇಳ್ತಾರೆ. ಅಷ್ಟು ಒಂದು ಮನೋಭಾವ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಅವ್ರದ್ದು. ಅದರಿಂದ ಅವರು ಇಡೀ ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದಾಗ ಎಲ್ಲರೂ ಗೂಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅದ್ರ ಜೊತೆಗೆ ನಮ್ಮ SFI ಶಿವು ನಾನು ಇವತ್ತು ತಾಲೂಕಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ. ಇವತ್ತು ಅವ್ರು SFI ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರು ನಮ್ಮ ಹುಡುಗ, ಅವರು ಒಳ್ಳೆ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಬೆಳ್ಳಿ. ಮತ್ತೆ ಸಿದ್ದನಹಳ್ಳಿ ಶೇಖರ್ ಅಷ್ಟೇ ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವ್ರು ಭಗವಂತ ಏನದಕ್ಕೂ ಅದು ಭಗವಂತ ಸಹಕರಿಸ್ಲಿ ಅಂತ ಬೇಡ್ಕೊಳ್ತಾ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ, ನಿಮ್ಮ ಮನೆ ದೇವರು ನಿಮ್ಗೂ ಭಗವಂತ ಒಳ್ಳೇದ್ ಮಾಡ್ಲಿ, ಒಳ್ಳೆ ಸುದ್ದಿನ ಮಾಡ್ಲಿ ಅಂತ ಮನವಿಯನ್ನು ಮಾಡ್ತಾ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೀನಿ. ಇತ್ತೀಚೆಗೆ ಸಿದ್ದನಹಳ್ಳಿ ಸರ್ ಅವರು ಕಾಂಗ್ರೆಸ್ ತಂದು CPM ಸೇರಿದ್ರು. ಅದಕ್ಕೆ ಅವ್ರಿಗೆ ಏನ್ ಹೇಳ್ತೀರಾ ರಾಜಕೀಯವಾಗಿ ನಾವು ಅದು ನಮ್ಗೆ ಪರಿಸ್ಥಿತಿ ಏನಿದೆ ಅಂದ್ರೆ ನಿಮ್ಗೆ ಗೊತ್ತಿದ್ದಾಗ ನೀವು ಅವಾಗ ನಮ್ಮನ್ನ ಕೇಳ್ತಾ ಹೇಳೋಣ ಏನಪ್ಪ ಏನ್ ಮಾಡ್ತೀಯ ರಾಜಕೀಯ ಅಂತ ಕೇಳ್ತಾರೆ. ನಾವು ಒಬ್ಬ ಇಂಡಿಪೆಂಡೆಂಟ್ ನಿಲ್ಲಿಸಿ ಎಲೆಕ್ಷನ್ ನಡೆಸಿರ್ತಕ್ಕಂಥ ಆಲಂಗೂರು ಶ್ರೀನಿವಾಸ್ ಗೌಡ ತದನಂತರ ಗಲಾಟೆ ಮಾಡಿ ಫುಲ್ ರೋಡಿಸಮ್ ಮಾಡಿ ಟಿಕೆಟ್ ತಗೊಂಡು MLA ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾನು ಕೂಡ ಪಕ್ಷೇತರದಿಂದ ಅಧ್ಯಕ್ಷ ಆಗಿ ಬಂದಿರ್ತಕ್ಕಂಥವನು. ಮತ್ತೆ 2ನೇ ಸಲ ಗೆದ್ದಿದ್ದೀನಿ. ಆ ತರ ಗೆದ್ಕೊಂಡು ಬಂದು ಎಲ್ಲಾ ಹೋರಾಟದಲ್ಲಿ ಎಲ್ಲಾ ಸಮಾಜದಲ್ಲಿ ಚೆನ್ನಾಗಿ ಗೆದ್ಕೊಂಡು ಕೂಡ ನಮ್ಮ ಮನೇಲಿ MLA ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಮಾಡಿಲ್ಲ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕಾರಣಾಂತರಗಳಿಂದ ಕೊತ್ತೂರು ಮಂಜಣ್ಣ ಅವರು, ನಮ್ಮ ರಾಜೇಂದ್ರ ಗೌಡ, ಪಲ್ಲಿಮೋಹನ್, MR ಮುರಳಿ ಇವರೆಲ್ಲ ಕೂಡ ಬಂದು ಎಲ್ಲಣ್ಣ ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಮಂಜಣ್ಣ ಅವ್ರ ಜೊತೆಯಲ್ಲಿ ಇದ್ದು ನಾವು ಅದನ್ನ ಬೆಂಬಲಿಸ್ಕೊಂಡು ಬಂದಿದ್ವಿ. ಅವರು ನಾವು ಚೆನ್ನಾಗಿತ್ತು, ಒಡನಾಟ ಚೆನ್ನಾಗಿದ್ವು, ಹಂಗೆ ಇದ್ವು. ನಾವು ಬೇರೆ ಪಕ್ಷಕ್ಕೇನು ಹೋಗಿಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಅಲ್ಲಿ ಗುರುತಿಸ್ಕೊಂಡಿದ್ವು. ಕಾರಣಾಂತರಗಳಿಂದ ನಾವು ಯಾರು ನಮ್ಗೆ ಒಳ್ಳೆ ಕೆಲಸಗಳಿದೆ, ನಮ್ ಸ್ಕೂಲ್ ಇದೆ, ನಮ್ದೇ ಜಾಗ ನಮ್ದೇ ಕೆಲಸ ಇದೆ, ಜನ ಬರ್ತಾರೆ ಸೇವೆ ಮಾಡ್ಕೊಂಡಿದ್ವಿ. ನಮ್ಗೇನ್ ಯಾರು ನಮ್ಮನ್ನ ಗುರುಸದೇ ಇದ್ರೆ ಪರವಾಗಿಲ್ಲ, ನಾವೆಂತೂ ಗುರುಸ್ಕೊಂಡಿದ್ವಿ ಜನರ ಹತ್ರ. ನಾವು ಜನ ಸೇವೆ ಮಾಡ್ಕೊಂಡು ನಾವು ಸತತವಾಗಿ ನಮ್ಮ ಜೀವ ಇರೋವರೆಗೂ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತುಂಬಾ ಕಾರ್ಯಕ್ರಮಗಳಾಗ್ತಾ ಇದೆ. ನೀವು ವೇದಿಕೆಗೆ ಆಹ್ವಾನ ಬರುತ್ತಾ ಇಲ್ವಾ ನಿಮ್ಗೆ?
ಇಲ್ಲ ಆಹ್ವಾನ ಬಂದ್ರು ಕೂಡ ಸುಮಾರು ಕಾರ್ಯಕ್ರಮಗಳಾಯ್ತು, ಹಾಗಾದ್ರೆ ನಿಮ್ಗೆ ಆಹ್ವಾನ ಬರುತ್ತಾ ಇಲ್ಲ? ಈಗ ನಾನು ಇನ್ನೊಂದು ಹೇಳ್ತೀನಿ, ಅದ್ರ ಬಗ್ಗೆ ಇನ್ನೊಂದು ವೇದಿಕೆ ಮಾತಾಡೋಣ. ಇವಾಗ ಬೇಡ. ಈಗ ನಾನು ಜಿಲ್ಲಾಧ್ಯಕ್ಷ ಮಾಡಿದಾರಲ್ಲ, ಎಲ್ಲಾ ತಾಲೂಕು ಹೋಗ್ಬೇಕು, ನಾನು ನನ್ನ ಹತ್ರ ಅವ್ರು ಬರ್ಬೇಕು, ಅವ್ರು ಸೇವೆ ಮಾಡ್ಕೊಳಕ್ ಅಂತ ನಾನು ಇನ್ನೊಬ್ಬರ ಹತ್ರ ಬರೋಕೆ ಹೋಗುವಂತ ಪರಿಸ್ಥಿತಿ ನನಗಿಲ್ಲ. ಅವಳೆಲ್ಲ ಬೆಳೆದಿದ್ದೆ, ಅವಳೆಲ್ಲ ಬೆಳೆಸಿದಾರೆ ನಮ್ಮ ಜನ ಏನಪ್ಪ. ಈಗ ಅದು ಕೂಡ ಹೇಳ್ತೀನಿ, ಇವಾಗ ಸಿದ್ದನಹಳ್ಳಿ ಶೇಖರ್ ಇರ್ಬೋದು, ನಾವಿರ್ಬೋದು, ನಮ್ಮ ಆಲಂಗೂರು ಶಿವಣ್ಣ ಇರ್ಬೋದು, ನಾವೆಲ್ಲ ತಾಲೂಕಿನ MLA ಮಾಡ್ತಕ್ಕಂಥ, ಇವಾಗ ನೀವು ಎಲ್ಲ ನೋಡ್ತೀರಿ, ಇದಾಕಿರ್ತೀರಿ, ಏನದು ಟೆಕ್ಸ್ಟ್ಗಳು. ಆ ಟೆಕ್ಸ್ಟ್ನಲ್ಲಿ ಎಲ್ಲ ಯಾವತ್ತಾದ್ರೂ ನಮ್ಮನ್ನ ಹಾಕಿರ್ತಾರ? ಯಾಕಂದ್ರೆ ನಾವು ನಾಯಕರಲ್ಲ, ಆ ಟೆಕ್ಸ್ಟಲ್ಲಿ ಇರತಕ್ಕಂಥ ನಾಯಕರು, ಅವರು ಸೇವೆ ಮಾಡ್ಕೊಂಡ್ರೆ ಒಳ್ಳೇದಾಗ್ಲಿ ದೇವರು. ಈಗ ಸಮುದಾಯದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀರಾ, ಸಮುದಾಯಕ್ಕೆ ಏನ್ ಹೇಳ್ತೀರಾ? ಯಾವ ರೀತಿ ಸಮುದಾಯಕ್ಕೆ ರಾಜಕೀಯವಾಗಿ ನಾವು ಬೆಳೆಸ್ಕೊಂಡು ಹೋಗಲ್ಲ ಸಮುದಾಯದಲ್ಲಿ ಎಲ್ಲಾದ್ರೂ ಒಂದು ಜಮೀನ್ ಗಲಾಟೆ ಇರ್ಬೋದು, ಅವರು ಓದೋಕ್ಕಿರ್ಬೋದು, ಒಂದು ಯಾವ್ದಾದ್ರು ಒಂದು ಬೆಳ್ಕೊಂಡು ಹೋಗ್ತಕ್ಕಂಥ ಒಂದು ಇದರಲ್ಲಿ ನಾವು ಎಲ್ಲ ಸಮಾಜ ಸಹಕಾರ ನಾವು ಅವ್ರು ಸಹಕರಿಸ್ಕೊಂಡು ಅವ್ರನ್ನ ಹೋಗ್ತೀವಿ ಅಷ್ಟೇ ಹೊರತು ರಾಜಕೀಯಕ್ಕೆ ಬೆಳೆಸ್ಕೊಳಲ್ಲ ಅವ್ರನ್ನ. ಅವ್ರದ್ದೇ ಅವ್ರವ್ರ ಪಕ್ಷದಲ್ಲಿ ಇರ್ತಾರೆ, ಅವ್ರು ಬೆಳ್ಕೊಂಡು ಹೋಗ್ಬೋದು. ಈ ಬ್ರ್ಯಾಂಡ್ ಯಾವ ಪಕ್ಷನೂ ಬೇಡದ ಅಂತ ಅವ್ರು ಇನ್ನೊಬ್ಬನ ಅವ್ರು ಕೇಳಿ ನಾನು ಬರ್ತೀನಿ ಅಂತ ಯಾರು ಕೇಳ್ಕೊಳ್ತಾ ಇಲ್ಲ. ನಾವು ಅವ್ರನ್ನ ಅವ್ರು ನಮ್ಮನ್ನು ಕೇಳ್ಕೊಬಾರ್ದು. ನಾನು ಜಿಲ್ಲಾಧ್ಯಕ್ಷರಲ್ಲಿ ಮಾಡ್ತಾ ಇದ್ರು, ಸೇರಿಸ್ಕೋಬೇಕಾಗಿದೆ. ಎಲ್ಲೋ ಒಂದು ಕಡೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಎಲ್ಲಾ ತಾಲೂಕಲ್ಲಿ ಹೋಗ್ತೀವಿ. ಇವಾಗ ಅವ್ರೇ ಹೇಳಿದ್ರು, ಎಲ್ಲಾದ್ರೂ ಏನೋ ಪ್ರಾಬ್ಲಮ್ ಆದ ತಕ್ಷಣ 5,000 ಜನ ವಿತಿನ್ 2 hours ಅಲ್ಲಿ ಇರ್ತೀವಿ ನಾವು. ಅವ್ರ ಶಕ್ತಿ ಇದ್ರೆ ತರ 1,000 ಜನ ಸೇರೋದು. ನೀವೆಲ್ಲ ದುಡ್ಡು ಕೊಟ್ಟು ಸೇರಿಸ್ಬೇಕು. ನಾನು ದುಡ್ಡು ಕೊಡೋ ರೆಸಿಟಿ ಇಲ್ಲ, ಹಂಗೆ 1,000 ಜನ ಬರ್ತಾರೆ ನಮ್ಮ ಜೊತೆಯಲ್ಲಿ. ಈ ಶಕ್ತಿ ಪ್ರದರ್ಶನ ಬೇಡ.